ಅಭ್ಯಾಸದಿಂದ ಬರುವಂತದ್ದು. 80 81 ದೇವ್ರೇನ್ ಮಾಡ್ತಾನೆ ಪಾಪ, ಪರೀಕ್ಷೆ ಬರೀಬೇಕಾದ್ರೆ ನಾನ್ ತಾನೆ ಅಲ್ವಾ? ತಮಾಷೆ ಆಗ್ಬೋದು ಹೇಳ್ತೀನಿ. ಮುಂದೆ ಎಷ್ಟು ಜನ ಅದನ್ನ ಬೆನ್ನ ಹತ್ತಿ ಹೋಗ್ತಾರೋ ಗೊತ್ತಿಲ್ಲ ನನಗೆ. दिसंबर 1 निर्देशक पी शेषाद्री, इन्हें भी रजत कमल, पी शेषाद्री जी का 9वां राष्ट्रीय पुरस्कार है. ಆದ್ರೆ ನನಗೆ ಸ್ವಲ್ಪ ಈಗ ನಾವು ಹಿಂತಿರುಗಿ ನೋಡ್ತೀವಲ್ಲ, ಆಗ ಯಾವುದೋ ಕಾರಣಕ್ಕೆ ಯಾರೋ ಒಂದು ಶಹಬ್ಬಾಷ್ ಹೇಳಿ ಯಾರೋ ಒಂದು ಬೆಂತಟ್ಟಿ ನಮಗೆ ಆಸಕ್ತಿ ಹುಟ್ಟುಬಿಡುತ್ತೆ. ಎಲ್ಲರೂ ಹೇಳ್ತಾರೆ ಕಲೆ ಅನ್ನೋಂಥದ್ದು ರಕ್ತದಲ್ಲಿ ಬರುತ್ತೆ ಅಂತ. ನನಗೆ ಅದ್ರಲ್ಲಿ ಸಂಪೂರ್ಣವಾದ ನಂಬಿಕೆ ಇಲ್ಲ. ಕಲೆ ಅನ್ನಂಥದ್ದಾಗ್ಲಿ ನಮ್ಮ ಯಾವುದೇ ವೈಚಾರಿಕ ಪ್ರಜ್ಞೆ ಆಗ್ಲಿ ನಾವು ರೂಢಿಸ್ಕೋತಾ ಹೋಗ್ತೀವಿ. ಕಲಿಕೆಯಿಂದ ಬರುವಂಥದ್ದು, ಅಭ್ಯಾಸದಿಂದ ಬರುವಂಥದ್ದು. ರಕ್ತದಲ್ಲಿ ಬರುವಂಥದ್ದು ಸಕ್ಕರೆ ಕಾಯಿಲೆ ಮಾತ್ರ ಅಂತ ನಾನು ನಂಬ್ಕೊಂಡಿದ್ದೀನಿ. ಉಳಿದು ಯಾವುದು ರಕ್ತದಲ್ಲಿ ಆದ್ರೆ ಮಗು ಏನ್ ಮಾಡುತ್ತೆ, ನನ್ನ ಸುತ್ತಮುತ್ತಲಿನ ವಾತಾವರಣ ನೋಡ್ತಾ ಆತನ ತಂದೆ ಏನಾದ್ರೂ ಸಂಗೀತಗಾರನಾಗಿದ್ರೆ ಸಂಗೀತಕ್ಕೆ ಒಲವು ಬರುತ್ತೆ, ಚಿತ್ರಕಲೆ ಇದ್ರೆ ಚಿತ್ರಕಲೆ ಒಲವು ಬರುತ್ತೆ, ಹೀಗೆ ರೈತಾಪಿ ವೃತ್ತಿ ಇದ್ರೆ ರೈತಾಪಿ ಕಡೆ ಒಲವು ಬರುತ್ತೆ, ಹೀಗೇನೋ ಬೆಳೀತಾ ಹೋಗುತ್ತೆ. ಇದು ಒಂದು. ಅದಕ್ಕೆ ಪೋಷಿಸಿದ್ರೆ ದೊಡ್ಡವರು ಅವ್ನ ಸುತ್ತಮುತ್ತಲವರು ಅದು ಬಲವಾಗ್ತಾ ಹೋಗುತ್ತೆ ಅನ್ನೋದನ್ನ ನಾನು ನಂಬ್ಕೊಂಡಿದ್ದೀನಿ. ನನಗೆ ಹೇಗ್ ಬಂತು ಅನ್ನೋದು ಗೊತ್ತಿಲ್ಲ ನನಗೆ. ಆದ್ರೆ ನನಗೆ ಚಂದಮಾಮ ತುಂಬಾ ನೆನಪು ಸರ್. ಈಗ ಚಂದಮಾಮ ಬರ್ತಾ ಇಲ್ಲ. ಆಗ ಚಂದಮಾಮ ನಮ್ಗೆಲ್ಲ ಮಕ್ಕಳು ಓದುವಂತ ಪತ್ರಿಕೆ ಆಗಿತ್ತು. ಸುಧಾ ತರಂಗ ಅವೆಲ್ಲ ಓದಕ್ಕಾಗ್ತಿರ್ಲಿಲ್ಲ, ಅನ್ನೋದು ಚಿಕ್ಕ ಮಕ್ಕಳಲ್ಲ. 80ನೇ ಇಸ್ವಿ ತರಂಗ ಬಂತು, ಸುಧಾ ಬರ್ತಾ ಇತ್ತು, ಮಯೂರ, ತುಷಾರನು ಇತ್ತು, ಪ್ರಜಾಮತ ಅಂತವೆಲ್ಲ ಇದ್ವು. ಹಾಗಾಗಿ ನಂಗೆ ಚಂದಮಾಮ ಓದ್ತಾ ಇದ್ದೆ. ನಂಗೆ ಚಂದ್ರಮಾಮದಲ್ಲಿ ಚಿತ್ರಗಳು ತುಂಬಾ ಇಷ್ಟ ಆಗೋದು, ರೇಖಾ ಚಿತ್ರಗಳು. ಸೊ ಹಾಗಾಗಿ ಪ್ರಾಯಶಃ ಅಲ್ಲಿಂದ ಪ್ರಾರಂಭ ಆಗಿರ್ಬೇಕು ಅಂತ ಅಂದ್ಕೋತೀನಿ. ಎಲ್ಲ ಮಕ್ಕಳು ಆರಂಭದಲ್ಲಿ ಚಿತ್ರಕಲೆಯನ್ನ ಒಂದಲ್ಲ ಒಂದು ಹಂತದಲ್ಲಿ ಬರದೇ ಇರ್ತಾರೆ. ಖಂಡಿತ ಅದನ್ನು ಒಂದು ಗಣಪತಿ ಆಗಿರ್ಲಿ ಅಥವಾ ಒಂದು ಸೇಬಣ್ಣ ಆಗಿರ್ಲಿ ಅಥವಾ ಏನಾದ್ರೂ ಒಂದು ಬರ್ದಿರ್ತಾರೆ. ಹಾಗೆ ನಾನು ಬರ್ದಿದ್ದೆ ಅಂತ ಕಾಣುತ್ತೆ. ಆನೆ ತುಂಬಾ ಸುಲಭವಾಗಿ ಬರೆಯುವಂತ ತಾನೆ ಮಕ್ಕಳೆಲ್ಲ. ಹಾಗೆ ಯಾರೋ ಒಂದು ಒಳ್ಳೆ ಮಾತಾಡಿರ್ಬೇಕು, ನಮ್ಮ ಮನೆಯವರು ಅಥವಾ ನಮ್ಮ ತಂದೆ ತಾಯಿನೋ ಅಥವಾ ನಮ್ಮ ಗುರುಗಳು, ನನ್ನ ಸ್ನೇಹಿತರು, ಅದು ನನ್ನಲ್ಲಿ ಆಸಕ್ತಿ ಕುಂದಿದೆ, ನಾನು ಚೆನ್ನಾಗಿ ಬರೀತೀನಿ ಅಂತ. ಹಾಗಾಗಿ ನಂಗೆ ಚಿತ್ರಕಲೆ ಬಗ್ಗೆ ಆಸಕ್ತಿ ಇತ್ತು. ಆದ್ರೆ ಒಂದು ಹಳ್ಳಿಯಲ್ಲಿ ಇದ್ದಾಗ ಅದಕ್ಕೆ ಪೋಷಣೆ ಸಿಗ್ತಾ ಇರಲಿಲ್ಲ, ಅಥವಾ ಅದನ್ನ ವ್ಯವಸ್ಥಿತವಾಗಿ ಕಲಿಯೋದಕ್ಕೆ ನಾವು ಮಾರ್ಗಗಳಿರ್ತಾ ಇರಲಿಲ್ಲ. ನಮ್ಗೆ ಅವಾಗ ಇದ್ದಿದ್ದೇನೋ ಆಗಿನ ಕಾಲದಲ್ಲಿ, ನಾನು 70ರ ದಶಕದ ಕೊನೆಯ ಮಾತನ್ನ ಹೇಳ್ತಾ ಇದ್ದೀನಿ. ಆಗ ಒಬ್ಬ ಅಪ್ಪ ಅಮ್ಮನಿಗೆ ಏನಿತ್ತು ಅಂದ್ರೆ ತನ್ನ ಮಗ ಚೆನ್ನಾಗಿ ಓದಿದ್ರೆ ಡಾಕ್ಟರ್ ಆಗ್ಲಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಇಂಜಿನಿಯರ್ ಆಗ್ಲಿ, ಅದಕ್ಕಿಂತ ಕಡಿಮೆ ತಗೊಂಡ್ರೆ ಮೇಸ್ಟರ್ ಆಗ್ಲಿ, ಅದಕ್ಕೂ ಕಡಿಮೆ ತಗೊಂಡ್ರೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗ್ಲಿ, ಅದು ಇಲ್ಲ ಅಂದ್ರೆ ವಾಚ್ಮನ್, ಈ ತರದ್ದೇನೋ ಯೋಚನೆ ಇರ್ತಿತ್ತು. ಅಂದ್ರೆ ಅವ್ರಿಗೆ ಒಬ್ಬ ಸರ್ಕಾರಿ ಉದ್ಯೋಗ ತಗೊಳ್ಳಿ ಅಂತ ಎಲ್ಲ ಪೋಷಕರು ಯೋಚನೆ ಮಾಡ್ತಾ ಇದ್ದಂತ ಕಾಲ. ಸಹಜವಾಗಿ ನನ್ನ ತಂದೆನೂ ಹಾಗೆ ಇತ್ತು. ನಾನು ಕೊನೆ ಮಗ. ನಮ್ಮ ಅಣ್ಣ MA ಮಾಡಿದ್ರು ಅಂತ ಹೇಳಿದೆ. ನಮ್ಮ ಅಕ್ಕನು ಬೆಂಗಳೂರು ಕೆಲಸದಲ್ಲಿದ್ರು. ಇನ್ನೊಬ್ಬ ಅಣ್ಣ HMT ಅಂತ ತುಮಕೂರ್ಲಿತ್ರ, ಅಲ್ಲಿ ಕೆಲಸ ಮಾಡ್ತಿದ್ದ. ಹಾಗಾಗಿ ನಮ್ಮ ತಂದೆಗೂ ಚೆನ್ನಾಗಿ ಓದ್ಲಿ ಇವನು. ನಾವು ಬಡತನ ಇತ್ತು, ನಾವು ಬಡತನ ನೋಡಿದೀವಿ. ನಾನು ಆಗ್ಲೇ ಹೇಳಿದಾಗೆ ನೀವು ಹೇಗೆ ಬಡತನ ನೋಡಿದೆ, ನಾನು ಬಡತನ ನೋಡಿದೀನಿ. ಹಾಗಾಗಿ ಬಡತನಲ್ಲಿ ಇದ್ವಿ. ನಾನು ಹೈಸ್ಕೂಲ್ ಮಾಡೋ ಹೊತ್ತಿಗೆ ಸ್ವಲ್ಪ ಎರಡು ಊಟ ತುಂಬಾ ಹೊಟ್ಟೆ ತುಂಬಾ ಸಿಗುವಂತ ಸ್ಥಿತಿ ಬಂದಿತ್ತು. ಒಬ್ಬ ಪ್ರೈಮರಿ ಸ್ಕೂಲ್ ಮೇಸ್ಟ್ರಿಗೆ ಎಷ್ಟು ಸಂಬಳ ಬಂದಿತ್ತು ಸರ್? ಅವನು ತನ್ನ 4 ಮಕ್ಕಳನ್ನ ಹೇಗೆ ಸಾಕಿಯಾನು? ಆದ್ರೂ ನಾನು ಅದನ್ನು ನಿಜಕ್ಕೂ ಒಬ್ಬ ಸಾಮಾನ್ಯ ರೈತನಿಗಿಂತನೂ ಕೂಲಿಕಾರನಿಗಿಂತನೂ ಈ ಸಂಬಳ ಬರೋ ಅಂತ ಒಂದು ಹುದ್ದೆ ಇತ್ತಲ್ಲ, 2 ರೂಪಾಯಿ ಬದಲಿ 3 ರೂಪಾಯಿ, ಅದು ದೊಡ್ಡದು ಅಂತ. ಯಾಕೆಂದರೆ ಆ ಕಾಲಕ್ಕೆ 3 ರೂಪಾಯಿಯೂ ದೊಡ್ಡದೆ. ನಮ್ಮಲ್ಲಿ ಒಂದು ದಿವಸ ಎಲ್ಲ ಕೂಲಿ ಮಾಡಿದ್ರು 8 ಆಣೆ ಅಥವಾ 1 ರೂಪಾಯಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅಷ್ಟು ಸಾಕಾಗ್ತಾ ಇರಲಿಲ್ಲ ಅಂತ ನಮ್ಮ ತಂದೆ ಹೊಲಿಗೆ ಯಂತ್ರ ಮಾಡೋದು. ಹೊಲಿಗೆ ಯಂತ್ರ ಮಾಡ್ತಾ ಇದ್ರು. ಹೊಲಿಗೆ ಯಂತ್ರ ಮಾಡಬೇಕಾದ್ರೆ ಆಗ ಲಗ್ನ ಪತ್ರಿಕೆಗಳು ತುಂಬಾ ಕಡೆ ಹೇಳಿದ್ದೀನಿ ನಾನು, ಎಲ್ಲ ನಾನು ಸಂದರ್ಶನಗಳು ಹೇಳಿದ್ದೀನಿ, ನಾನು ಪುಸ್ತಕದಲ್ಲೂ ಬರ್ದಿದ್ದೀನಿ. ಆದ್ರೂ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ಬಿಡ್ತೀನಿ. ಲಗ್ನ ಪತ್ರಿಕೆಗಳು ಈಗಿನ ಹಾಗೆ ಬರ್ತಾ ಇರಲಿಲ್ಲ. ಆಗ ಶಿವ ಪಾರ್ವತಿ, ರಾಮ ಲಕ್ಷ್ಮಣ ಸೀತೆ, ಈ ತರದ ಇಂಥವೆಲ್ಲ ಅದ್ರ ಒಳಭಾಗದಲ್ಲಿ ಮಾಹಿತಿ ಇರ್ತಾ ಇತ್ತು. ಮೇಲ್ಗಡೆ ಒಂದು ಕಲರ್ಫುಲ್ ಚಿತ್ರ ಇರೋದು. ನಮ್ಮ ತಂದೆ ಬರೀ ಮೇಷ್ಟ್ರಾಗಿದ್ದಾಗ ನಮ್ಮ ಜೀವನ ಸಾಕಾಗ್ತಿರಲಿಲ್ಲ ಅಂತ ಹೊಲಿಗೆ ಮಾಡ್ತಾ ಇದ್ರು. ಅಂದ್ರೆ ತಮ್ಮ ಬಿಡುವಿನ ಶನಿವಾರ ಭಾನುವಾರ ಅಥವಾ ಸಂಜೆ ಹೊತ್ತು ಸಣ್ಣ ಪುಟ್ಟದ್ದು ಒಂದೇನೋ ಒಂದು ಇದು ಅಂಗಿಗಳು, ಆ ತರದ್ದು ಚಡ್ಡಿಗಳು, ಆ ತರದ್ದು ಹೊಲಿತಾ ಇದ್ದ ಕೆಲಸ ಮಾಡ್ತಾ ಇದ್ರು. ಕತ್ರಿ ಇತ್ತು. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಆ ಲಗ್ನ ಪತ್ರಿಕೆಯನ್ನ ನೀಟಾಗಿ ಕತ್ತರಿಸಿ ನನ್ನ ಇದಕ್ಕೆ ಅಂಟಿಸ್ಕೊಂಡಿದ್ದೆ. ಅದನ್ನ ನೋಡ್ಬಿಟ್ಟು ನಮ್ಮ ತಂದೆ ಬೈಬೇಕಲ್ವ, ಅವ್ರು ಕತ್ರಿ ಬಳಸಿದ್ರೆ ಮೊಂಡಾಗಲ್ವಾ ಕತ್ರಿ, ಬಟ್ಟೆ ಕತ್ತರಿಸೋದನ್ನ ಪೇಪರ್ ಕತ್ತರಿಸೋದಕ್ಕೆ ಇಟ್ಕೊಂಡ್ರೆ ಏನಾಗುತ್ತೆ. ನಾನು ಯಾವತ್ತೋ ಒಂದಿವ್ಸ ನೋಡಿದಾರೆ, ಬೈಲಿಲ್ಲ. ಪ್ರಾಯಶಃ ಅವ್ರು ಬೈದ್ ಬಿಟ್ಟಿದ್ರೆ ನಾನ್ ಚಿತ್ರಕಲಾವಿದ ಆಗ್ತಿರ್ಲಿಲ್ಲ. ಅವ್ರೇನ್ ಮಾಡಿದ್ರು, ಯಾರೋ ತಮ್ಮ ಸ್ನೇಹಿತ ಬಂದಾಗ ನನ್ ಮಗ ನೋಡ್ರಿ ಎಷ್ಟ್ ಚೆನ್ನಾಗಿ ಕತ್ತರಿಸೋನೆ, ಒಳ್ಳೆ ಕಲೆಗಾರ, ಒಳ್ಳೆ ಕಟ್ಟರ್ ಆಗ್ತಾನೆ, ಒಳ್ಳೆ ಕಲಾವಿದ ಅಂತ ಅಂದ್ಬಿಟ್ರು. ಅದು ನನಗೆ ಮೂಲ.
ಅಂದ್ರೆ ನಾನು ಕಲಾವಿದ ಅಂದ್ರೆ ನಮ್ಗೆ ಯಾವಾಗ್ಲೂ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಮಕ್ಕಳಲ್ಲಿ ಯಾವುದೋ ಒಂದು ಆಸಕ್ತಿ ಇದ್ದಾಗ ಅವನಿಗೆ ಯಾವ ಕಡೆ ಆಸಕ್ತಿ ಇದೆ ಆ ಕಡೆ ಅವನನ್ನ ಬೆಳೆಸಿದ್ರೆ ಅವನು ಆ ಕ್ಷೇತ್ರದಲ್ಲಿ ಎತ್ತರವನ್ನ ಸಾಧಿಸ್ತಾನೆ ಅಂತ ನಂಬಿಕೊಂಡಿದ್ದೀನಿ ನಾನು. ಖಂಡಿತ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ, ನಮ್ಮ ಪೋಷಕರು ಇಷ್ಟ ಇಲ್ದಿದ್ರು ಇಂಜಿನಿಯರಿಂಗ್ ಆಗ್ತಾರೆ, ಇಷ್ಟ ಇಲ್ದಿದ್ರು ಡಾಕ್ಟರ್ ಆಗ್ತಾರೆ. ಆ ಮಕ್ಕಳ ಅದ್ರಲ್ಲಿ ಆಸಕ್ತಿ ಇರಲ್ಲ. ಕೆಲವರು ಅನಿವಾರ್ಯವಾಗಿ ಮುಂದುವರಿತಾರೆ, ಕೆಲವರು ಅರ್ಧಕ್ಕೆ ಬಿಟ್ಬಿಡ್ತಾರೆ. ಆದ್ರೆ ನನಗೆ ಇದಾಗಿದ್ದು ಆಗ ನಾನು ಕಲಾವಿದ ಅಂತ ಆಮೇಲೆ ಕತ್ತರಿಸೋದು ಹೆಚ್ಚಿಗೆ ಮಾಡಿದೆ. ಎಲ್ಲ ಚಿತ್ರಗಳನ್ನ ಕತ್ತರಿಸೋದು, ಅಂಟಿಸ್ಕೊಳ್ಳೋದು ನನ್ನ ಎಕ್ಸರ್ಸೈಸ್ ಪುಸ್ತಕಕ್ಕೋ ನನ್ನ ಓದೋ ಪುಸ್ತಕಕ್ಕೆ ಮಾಡ್ತಾ ಇದ್ದೆ ಬಿಡುವಿನ ವೇಳೆಯಲ್ಲಿ. ಇದು ಒಂದು. ಇದಾದ್ಮೇಲೆ ಚಂದಮಾಮದ ನಾನು ಉದಾಹರಣೆ ಕೊಟ್ಟೆ. ಆಮೇಲೆ ನನ್ಗೇನಾಯ್ತು, SSLC PUC SLC ಟೈಮಲ್ಲಿ MTV ಆಚಾರ್ಯ ಅಂತ ನೀವು ಕೇಳಿದಿರಿ. ಅವರು ಚಂದಮಾಮದಲ್ಲಿ ಬಹಳ ಹಿಂದೆ 60ರ ದಶಕದಲ್ಲಿ ಮುಖಪುಟ ಬರೀತಾ ಇದ್ರಂತೆ. ಅವರು ತರಂಗ ಬಂದಿತ್ತು ಅವಾಗ 81-82ನೇ ಇಸ್ವಿಲ್ ತರಂಗ ಪ್ರಾರಂಭ ಆಗಿತ್ತು. ತರಂಗ ನಮ್ಮೂರ್ಗೂ ಬರ್ತಾ ಇತ್ತು. ಅದರಲ್ಲೋ ಅಥವಾ ಯಾವ ಅದೇ ಪತ್ರಿಕೆ ಅಂತ ನನ್ನ ನೆನಪು, ಒಂದು ಪ್ರಕಟಣೆ ಕೊಟ್ಟಿದ್ರು, 30 ರೂಪಾಯಿಗೆ ಚಿತ್ರಕಲೆ ಕಲಿಯಿರಿ, ಅಂಚೆಯಲ್ಲೇ ಚಿತ್ರಕಲೆ ಕಲಿಯಿರಿ ಅಂತ. ನಾನು ಎಲ್ಲ ನಾನಿರೋದು ಹಳ್ಳಿಲಿ 30 ರೂಪಾಯಿಗೆ ಕಲಾವಿದನಾಗ್ಬೋದು ಅನ್ನೋದಾದ್ರೆ ಯಾಕೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನ ಜೇಬಲ್ ದುಡ್ಡನ್ನ ತೆಗೆದು 30 ರೂಪಾಯಿ ಯಾರು ಕೊಡ್ತಾರೆ ಸರ್ ಆ ಕಾಲದಲ್ಲಿ? 81 ಇದು ಅದಕ್ಕಿಂತನೂ ಮೊದಲು ನಾನು 12 ರೂಪಾಯಿ ಕಟ್ಟಿ ಅಂಚೆ ಮೂಲಕ ಪಾಠಗಳನ್ನ ಕಳಿಸ್ಕೊಂಡು, ಯಾವುದು ಅದೇ MTV ಅವ್ರದ್ದು. ನಾನು ಇನ್ನೊಂದು ಸಾಮ್ಯತೆ ಬಂತು, ಇದು ಯಾವುದೋ ಋಣಾನುಬಂಧುವ ಅಂತ. ಚೆನ್ನಾಗಿದೆ. ಸರಿ, ನಾನು ಫೇಲ್ ಆಗಿ ಮನೆ ಒಳಗಿದ್ದಾಗ ಈ ಕೆಲಸ ಮಾಡಿದೆ. ಇದು ಗೊತ್ತಿರಲಿಲ್ಲ ಈ ವಿಚಾರ ನಿಮ್ಗೆ ಅಲ್ವಾ? ಸಾಮ್ಯತೆ ಅಂತ ಹೇಳಿದಾಗ ಇದು ಗೊತ್ತಿರಲಿಲ್ಲ. ಸೊ ತರಿಸ್ಕೊಂಡೆ 30 ರೂಪಾಯಿಗೆ. ನನಗೇನು 30 ರೂಪಾಯಿ ಕಟ್ಟಿದ್ರೆ ನಾನು ದೊಡ್ಡ ಕಲಾವಿದ ಆಗ್ಬಿಡ್ತೀನಿ ಅಂತ. ಆದ್ರೆ 30 ರೂಪಾಯಿಗೆ ಬಂದಿದ್ದು ಪ್ರಾಸ್ಪೆಕ್ಟಸ್. ಅದ್ರಲ್ಲಿ ಇದ್ದಿದ್ದು 3000 ರೂಪಾಯಿ ಕಟ್ಟಬೇಕು ಅಂತ. ಹೌದು, 3000 ರೂಪಾಯಿ ಅಂತ ಇತ್ತು. ಕಮರ್ಷಿಯಲ್ ಅಂದ್ರೆ 4 ವರ್ಷದ ಕಲಿಕೆ ಅದು. ಪ್ರತಿ ತಿಂಗಳು ಪಾಠಗಳನ್ನ ಕಳಿಸ್ತೀವಿ. ನೀವು 3000 ರೂಪಾಯಿ ಒಟ್ಟಿಗೆ ಆದ್ರೂ ಕಟ್ಟಬಹುದು, ಅಥವಾ 30 ರೂಪಾಯಿ ತರ ಕಂತಿನಲ್ಲಾದ್ರೂ ಕಟ್ಟಬಹುದು ಅಂತ ಒಂದು ಸಣ್ಣ ಪುಸ್ತಕ, ಪರಿಚಯ ಪುಸ್ತಕ ಬಂತು. ನಂಗೆ ನಿರಾಸೆ ಆಗೋಯ್ತು. ಇದನ್ನೇ ದುಡ್ಡು ಕದ್ದು ನಮ್ಮ ಅಪ್ಪನ ಜೇಬಲ್ಲಿ ಪೋಸ್ಟಲ್ಲಿ ಕಳಿಸಿ, ಪೋಸ್ಟ್ ಮ್ಯಾನ್ ಬರೋ ಅಷ್ಟರಲ್ಲಿ ಕಾದಿದ್ದು ಅದನ್ನ ಎತ್ತಿಟ್ಕೊಂಡಿದ್ದೀನಿ. ಯಾಕಂದ್ರೆ ಮನೇಲಿ ಕೊಟ್ಟೋದ್ರೆ ಯಾಕೆ ತರಿಸ್ದೆ ಅಂತ ಕೇಳಲ್ವಾ ಅಂತ. ಇನ್ನೆಲ್ಲಪ್ಪ ಅಂತ ಅಂದ್ಕೊಂಡು ಅದಕ್ಕೂ ದೇವ್ರು ನನ್ನನ್ನ ಏನೋ ಫೇಲ್ ಮಾಡಿದ್ದಕ್ಕೂ ದೇವ್ರು ಮಾಡೋದ್ನೋ ನಾನೇ ಮಾಡ್ಕೊಂಡು, ಆದ್ರೆ ದೇವ್ರ ಮೇಲೆ ಕೋಪ ಬಂದಿತ್ತು ನನಗೆ, ಫೇಲ್ ಮಾಡ್ಬಿಟ್ನಲ್ಲ ಅಂತ. ದೇವ್ರ ಏನ್ ಮಾಡ್ತಾನ ಪಾಪ, ಪರೀಕ್ಷೆ ಬರೀಬೇಕಾದ ನಾನ್ ತಾನೆ. ಏನಿವೆ ಫೇಲ್ ಆಗ್ಬಿಟ್ಟಿದ್ದೆ. ಇದು ಬಂತಲ್ಲ, ಅದನ್ನ ನಾನು ಇಟ್ಕೊಂಡು ನಾನು ಸೇರ್ಕೋತೀನಿ. ಹಿಂದೆ ನಮ್ಮ ತಂದೆ ಒಂದು ಮಾತು ಹೇಳಿದ್ರು, ನೋಡಪ್ಪ ಇವತ್ತು ಕಲಾವಿದನಾಗಬೇಕು ಅಂದ್ರೆ ಬೆಂಗಳೂರಿಗೆ ಯಾವತ್ತಾರು ಹೋಗಿದ್ಯಾ? ನಮ್ಮ ಅಕ್ಕ ನಮ್ಮ ಅಣ್ಣ ಇಲ್ಲೇ ಇದ್ರು, ಹೋಗು, ಅಲ್ಲಿ ರಸ್ತೆಗಳಲ್ಲಿ ಚಾಕ್ ಪೀಸಲ್ಲಿ ಬರೀತಾ ಇರ್ತಾರೆ, ಫುಟ್ಪಾತ್ ಅಲ್ಲಿ. ಯಾರೋ 5 ಪೈಸಾ 2 ಪೈಸಾ ಎಲ್ಲ ಇತ್ತು ಅವಾಗ. 2 ಪೈಸಾ 3 ಪೈಸಾ ಇತ್ತು, 5 ಪೈಸಾ ಇತ್ತು. ಹಿಂಗ್ ಬಿಸಾಕ್ ಹೋಗ್ತಾರೆ. ನೀವು ಅದಾಗ್ಬೇಕಾ? ಫುಟ್ಪಾತ್ ಅಲ್ಲಿ ಇದ್ಕೊಂಡು ಇದ್ರಲ್ಲಿ ಬಣ್ಣ ತುಂಬಿಕೊಂಡು ಅಲ್ಲಿ ಇರ್ಬೇಕಾ? ಹೊಟ್ಟೆಗೆ ಊಟ ಇರಲ್ಲ ಅಂತ ಬೈದಿದ್ರು. ನಾನು ಹೇಗೋ ಹತ್ತು ಕರೆದು, ಇಲ್ಲ ಅದೇ ಬೇರೆ ಈ ಕಲಾ ಬೇರೆ ಅಂತ ಎಲ್ಲ ಏನೇನೋ ಅವ್ರನ್ನ ಕನ್ವಿನ್ಸ್ ಮಾಡಿ, ಇನ್ನೇನೋ ಅಮ್ಮನ ಮೂಲಕ, ಅಪ್ಪನ ಕನ್ವಿನ್ಸ್ ಮಾಡಕ್ ಆಗಲ್ವಲ್ಲ, ಹತ್ತು ಕರೆದು ಗಾಂಧೀಜಿ ಹೇಳ್ಕೊಟ್ಟಂತ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಅವ್ರನ್ನ ಒಪ್ಸಿ 30 ರೂಪಾಯಿ ತಿಂಗ್ಳಿಗೆ ತರ ಸೇರ್ಕೊಂಡೆ. ಹಾಗೆಲ್ಲ ಮಕ್ಕಳಿಗೆ ಅಮ್ಮನೇ ಬ್ರಹ್ಮಾಸ್ತ್ರ ಅಲ್ವಾ? ಹಾಗಾಗಿ ಸೇರ್ಕೊಂಡು ಪಾಠಗಳು ಬರಕ್ ಶುರುವಾಯ್ತು. ಪಾಠಗಳಲ್ಲಿ ಅವರು ಹಕ್ಕಿ ಬರೆಯೋದು ಹೇಗೆ, ಆನೆ ಬರೆಯೋದು ಹೇಗೆ, 2 ಗುಣ ಅಂದ್ರೆ ಈ ತರದ್ದು ಸುಲಭವಾದ ವಿಧಾನಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಬಹಳ ಚೆನ್ನಾಗಿದ್ವು. ಕಳ್ಸಿಕೊಟ್ರು. ಕಳಿಸ್ತಾ ಹೋದಾಗೆ ನಾನೇನ್ ಮಾಡಿದೆ, ನಮ್ಮೂರಲ್ಲಿ ಯಾರೇ ಸಿಗ್ಲಿ ನಿಮ್ಮಂತವ್ರು ಕೂರ್ಸ್ಕೋತಾ ಇದ್ದೆ. ನಿಮ್ ಚಿತ್ರ ಬರೀತೀನಿ ಬನ್ನಿ ಅಂತಿದ್ದೆ. ಹೆಂಗೆಂಗೋ ಬರೀತಾ ಇದ್ದೆ. ನಿಮ್ಗೆ ಕನ್ನಡಕ ಇದೆ, ಸ್ವಲ್ಪ ತಲೆ ಬೋಳ ಇದೆ, ಸುಲಭ ಅಲ್ವಾ? ತೋರ್ಸೋರು ಒಂದ್ ಸ್ವಲ್ಪ ಹತ್ರ ಆಗಿರೋದು, ನಾವೇ ನನ್ನಂಗೆ ಕಾಣುತ್ತಲ್ಲಪ್ಪ ಅನ್ನೋರು, ಶಬಾಸ್ ಅನ್ನೋರು. ಇದನ್ನ ಪ್ರಾಕ್ಟೀಸ್ ಮಾಡಿ ಸ್ಕೆಚ್ಗಳನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆವಾಗ ನಮ್ಮ ಆಚಾರ್ಯರು ಪಾಠದಲ್ಲೇ ಒಂದ್ ಕಡೆ ಹೇಳಿದ್ರು, ಇದನ್ನೇ ಬರ್ಕೊಂಡಿರೋದ್ರ ಬದಲು ಇದನ್ನ ಜೀವನೋಪಯೋಗಿಯಾಗಿ ಕೂಡ ವ್ಯಂಗ್ಯ ಚಿತ್ರ ಬರೀಬಹುದು ಅಂತ. ಸುಲಭ ಅಲ್ವಾ? ನಂಗೆ KR ಸ್ವಾಮಿ ಅವ್ರದ್ದೆಲ್ಲ ನೋಡ್ತಿದ್ದೆ, ತುಂಬಾ ಸಿಂಪಲ್ ಅದು. R ರಾಮಮೂರ್ತಿ ಅಂತ ಪ್ರಜಾವಾಣಿಯಲ್ಲಿ ಬರೀತಾ ಇದ್ರು. ಇವರೆಲ್ಲ 3-4 ಸಾಲ ಹಾಕರು. KK ಹೆಬ್ಬಾರು ಇವ್ರು 3-4 ಸಾಲಲ್ಲಿ ಅಂತಹ ಶಕ್ತಿಯುತವಾದ್ದು ನಮಗೆ ಕಾಣಿಸುತ್ತೆ. ರಾಮಮೂರ್ತಿ ಅವರು R ಮೂರ್ತಿ ಅಲ್ವಾ ಸರ್? ಹೌದು, R ಮೂರ್ತಿ ಅಂತ ಪ್ರಜಾವಾಣಿಯಲ್ಲಿ ಬರೋದು. ಆ ವ್ಯಂಗ್ಯ ಚಿತ್ರ ನೋಡಿದ್ರೆ ಏನು ಇಲ್ವಲ್ಲ ಇದ್ರಲ್ಲಿ, ಇದನ್ನ ಯಾಕೆ ಪ್ರಿಂಟ್ ಮಾಡ್ತಾರೆ ಅಂತ ಅನ್ಸೋದು. ಆದ್ರೆ ಅದರಲ್ಲಿ ಇದ್ದಂತ ಅದ್ಭುತ ಶಕ್ತಿ, ವ್ಯಂಗ್ಯ ಅದು ಇವು ನನ್ನನ್ನ ಸುಲಭವಾಗಿ ನಾನು ಕಲಾವಿದನಾಗ್ಬೋದು ಅಂತ ವ್ಯಂಗ್ಯ ಚಿತ್ರದ ಕಡೆ ನಾನು ಸಾಲುಗಳ ಹಾಕೊಂಡ್ ಬರಿಬೋದು. ಅದು ಒಂದು ಪ್ರಜಾಮತದಲ್ಲಿ ಇವ್ರು ಬರೀತಾ ಇದ್ರು, ಹೆಬ್ಳಿಕರ್
ಎಂತ ಹೆಬ್ಳಿಕರ್ ಸರ್ ಅವರು? ಹುಬ್ಳಿಕರ್ ಅವರು. ಹುಬ್ಳಿಕರ್ ಇನ್ನೇನೋ ಹೆಸರಿತ್ತು, ಹುಬ್ಳಿಕರ್. ಅವ್ರದ್ದು ತುಂಬಾ ಪವರ್ಫುಲ್ ಆದ, ಅವ್ರದ್ದು ಆರ್ನಮೆಂಟಲ್ ಅಲಂಕಾರ ಮಾಡಿ, ಅಲಂಕಾರಿಕವಾದ ಬ್ರಷ್ ಸ್ಟ್ರೋಕ್ಗಳು ಅವ್ರದ್ದೆಲ್ಲ. ಇವ್ರದೆಲ್ಲ ಪೆನ್ ಸ್ಟ್ರೋಕ್, ಬ್ರಷ್. ಆಮೇಲೆ ಅವರು ಪೆನ್ ಅನ್ನು ಬಳಕೆ ಮಾಡೋರು. ಅವಾಗ ಇಲ್ಲಿ ಭಾಸ್ಕರ್ ಅಂತ ಇತ್ತು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಅಲ್ಲಿಗೆ ಬಂದು ನಮ್ ಪೆನ್ನು ಇಂಕು ಇಂಡಿಯನ್ ಇಂಕ್ ಅಂತ ಬರೋದು, ಆಮೇಲೆ ನಿಬ್ ಅಂತ ಬರ್ತಿತ್ತು ಅದ್ಕೊಂಡು ಬರೆಯುವಂಥದ್ದು. ಇದನ್ನೆಲ್ಲ ತಗೊಂಡೋಗಿ ಹೀಗೆ ನಾನು ವ್ಯಂಗ್ಯ ಚಿತ್ರಕ್ಕೆ ಬಂದು ರಾಗ ಸಂಗಮಕ್ಕೆ ಏನೋ ಒಂದು ಬರೆದು ಕಳಿಸ್ತೆ ಸರ್. 15 ರೂಪಾಯಿ ಕೊಟ್ಬಿಟ್ರು. 15 ರೂಪಾಯಿ ದೊಡ್ಡದು. ನಂಗೆ ಎಮ್ಮೋ ಬಂದ್ಬಿಡ್ತು. ಮತ್ತೆ ನಾನು ಮುಗಿದೋಯ್ತು ನನ್ನ ಜೀವನ, ಇನ್ನೇನೀಗ ನಾನು ಇಲ್ಲಿಲ್ಲ ಅಂತ ಭೂಮಿ ಮೇಲೆ. ಹಾಗಾಗಿ ಈ 15 ರೂಪಾಯೋ 10 ರೂಪಾಯೋ ಬರೋದಲ್ಲ, ಕಸ್ತೂರಿಗೆ ಇದಕ್ಕೆ ರಾಗ ಸಂಗಮ ಇರ್ತಾ ಇತ್ತು, ಇನ್ನೇನೋ ತುಷಾರ ಇತ್ತೇನೋ, ಹಿಂಗೆ ಪತ್ರಿಕೆಗೆ ಇನ್ನೇನು ತರಂಗ ಯಾರು ಪ್ರಿಂಟ್ ಮಾಡಿಲ್ಲ, ಸುಧಾ ತರಂಗ ಯಾವುದು ಪ್ರಿಂಟ್ ಮಾಡಿಲ್ಲ. ಈ ಮಂತ್ಲಿ ಮ್ಯಾಗಝೈನ್ಗಳು ಸ್ವಲ್ಪ ಒಂದು 10-15 ನನಗೆ ಪ್ರಿಂಟ್ ಮಾಡಿದ್ರು. ಹಾಗಾಗಿ ವ್ಯಂಗ್ಯ ಚಿತ್ರ ಬರೆಯೋದು. ಆಮೇಲೆ ನಮ್ಮೂರಿನಲ್ಲಿ ಸಣ್ಣ ಈ ನೀವೆಲ್ಲ ಬರೆದು ನಮ್ಮೂರಿಗೂ ಒಂದು ಮಹತ್ವ ಇದೆ, ನಮ್ಮ ಜಾತ್ರೆ ಬಗ್ಗೆ, ನಮ್ಮ ಅಲ್ಲಿಯ ಕಲೆ ಬಗ್ಗೆ ಬರ್ತಿದ್ರಲ್ಲ, ಅದನ್ನು ನಾನು ಬರಿತಾ ಇದ್ದೆ. ಹೊಯ್ಸಳ ಶಿಲ್ಪಗಳಿದೆ, ಇದಕ್ಕೆ ಸೂರಿಲ್ಲ ಅಂತ ಒಂಥರ ಪ್ರತಿಭಟನಾತ್ಮಕವಾಗಿ ವಾಚಕ ರವಾನೆಗೆ ಬರೆಯೋದು. ಹೀಗೆ ನಾನು ವ್ಯಂಗ್ಯ ಚಿತ್ರ ಮತ್ತೆ ನನ್ನ ಬರವಣಿಗೆ ಪ್ಯಾರಲಲ್ಲೇ ಪ್ರಾರಂಭ ಆಯ್ತು. 83-84. ಅಂದ್ರೆ ನಮ್ಮಂಥವ್ರಿಗೆ, ಏನು ಗ್ರಾಮೀಣ ಭಾಗದಿಂದ ಬಂದಂಥವ್ರಿಗೆ, ಹೆಚ್ಚು ಸೌಲಭ್ಯ ಇಲ್ಲದವರಿಗೆ ಈ ಕಮರ್ಷಿಯಲ್ ಚಿತ್ರ ಬರೆಯೋದಕ್ಕಿಂತ ಸುಲಭ ಯಾವುದಪ್ಪ ಅಂದ್ರೆ ವ್ಯಂಗ್ಯ ಚಿತ್ರ. ಹೌದು. ನಾನು ಅದಕ್ಕೇನೆ ಕಮರ್ಷಿಯಲ್ಗೆ ಹೋಗ್ಲಿಲ್ಲ. 1 ವರ್ಷದ ಕೋರ್ಸ್ ಅನ್ನು ಮುಗಿಸ್ಕೊಂಡು ಸದ್ಯ ಸಾಕಿಷ್ಟು ನನಗೆ ಮುಂದುವರ್ಸಿದ್ರ. ನಾನು ಇಲ್ಲ ವ್ಯಂಗ್ಯ ಚಿತ್ರ ಅಲ್ಲಿಂದ ಶುರು ಮಾಡ್ಕೊಂಬಿಟ್ಟೆ. 73-74 ನನ್ನ ಮೊದಲನೇ ಚಿತ್ರ ಈ ಪ್ರಜಾಮತದಲ್ಲಿ ಪ್ರಕಟ ಆಯಿತು. ಆಮೇಲೆ ಬಹುಮಟ್ಟಿಗೆ ನಾಡಿನ ಎಲ್ಲ ಕನ್ನಡದ ಪತ್ರಿಕೆಗಳಲ್ಲೂ ಪ್ರಕಟ ಆಗಿವೆ. ಒಂದು ಹಂತಕ್ಕೆ ಬಂದು ಈಗ ಇದ್ದೇನೆ. ಈಗ ಇದರ ಹಿನ್ನೆಲೆ ಒಳಗೆ ನೀವು ಆ ಚಿತ್ರ ಬಿಟ್ಟು ವ್ಯಂಗ್ಯ ಚಿತ್ರಕ್ಕೆ ಬಂದ್ರಿ. ಈ ಒಂದು ಸುಲಭ ಮತ್ತು ದುಡಿಮೆಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶ ಇದ್ದಿರಬಹುದು ಅಂತ ನಿಮ್ಮ ಇದರಲ್ಲಿ ಗೊತ್ತಾಯಿತು. ಹಾಗಾದ್ರೆ ವ್ಯಂಗ್ಯ ಚಿತ್ರ ಅನ್ನೋದನ್ನ ಹೇಗೆ ನೀವು ಅರ್ಥೈಸ್ತೀರಿ? ಆಗಿನ ಕಾಲದಲ್ಲ, ಆಗಿನ ಕಾಲ ಅಥವಾ ಇವತ್ತು? ಸರ್, ಅದಕ್ಕೆ ಇರುವಂತ ದೊಡ್ಡ ಮಹತ್ವ ಇದೆ. ಒಂದು ರೇಖೆಯ ಶಕ್ತಿ ಬಗ್ಗೆ ನಾವು ಮಾತಾಡಿದ್ವಿ. ಕೆ ಹೆಬ್ಬಾರ್ ಅವರ ಆಗ್ಲಿ ಅಥವಾ ಬೇರೆ ಆ ಥರದ ಯಾರದೇ ರೇಖೆಗಳಾಗ್ಲಿ, ಒಬ್ಬ ಕಲಾವಿದ ಅಲ್ಲದೆ ಇರೋನು ಒಂದು ರೇಖೆಯನ್ನ ಬರೆಯೋದಕ್ಕೂ ಕಲಾವಿದ ಎಳೆಯೋದಕ್ಕೂ ಒಂದು ಅರ್ಥ ಇರುತ್ತೆ. ಅವನು ಬಣ್ಣಗಳನ್ನ ತುಂಬಿಕೊಂಡು ಎರಚಲಿ ಕ್ಯಾನ್ವಾಸ್ ಮೇಲೆ, ಅದಕ್ಕೊಂದು ಅರ್ಥ ಇರುತ್ತೆ. ವರ್ಮ ಅವ್ರು ಮಾಡ್ತಾ ಇದ್ರೆ ಉದ್ದೇಶ ಇರುತ್ತೆ, ಅದ್ರಲ್ಲೊಂದು ಕಲೆಗಾರಿಕೆ ಇರುತ್ತೆ. ಮತ್ತೆ ವ್ಯಂಗ್ಯ ಚಿತ್ರ ಎಷ್ಟು ಪವರ್ಫುಲ್ ಅಂದ್ರೆ 100 ಪದಗಳು ಹೇಳಬಲ್ಲದನ್ನ ಒಂದು ಗೆರೆ ಹೇಳುತ್ತೆ, ಒಂದು ಮುಖ ಹೇಳುತ್ತೆ, ಒಂದು ಭಾವ ಹೇಳುತ್ತೆ. ಅದನ್ನ ಒಪ್ಕೊಳ್ಳೋ ಅಂತ ಮನಸ್ಥಿತಿ ಆಗಿನ ಕಾಲದಲ್ಲಿ ಇತ್ತು. ಯಾರು ಅದನ್ನ ಬೇಜಾರು ಮಾಡ್ಕೋತಾ ಇರಲ್ಲ. ಗಾಂಧೀಜಿನ ಎಷ್ಟು ಸುಲಭ ಬರ್ದಿದ್ರು ಸರ್. ಗಾಂಧಿ, ನೆಹರು, ಗುಂಡೂರಾವ್ ಬಗ್ಗೆ ಬರಿತಾ ಇದ್ರು, ಹೆಗಡೆ ಅವ್ರ ಬಗ್ಗೆ ಸುಮ್ಮನೆ ಹಿಂಗೆ 2 ಗೆರೆಗಳು ಹಾಕ್ಬಿಟ್ಟು ಇದಾಗಿ ಒಂದು ಇದನ್ನ ಹಾಕಿದ್ರೆ ರಾಮಕೃಷ್ಣ ಹೆಗಡೆ ಅವರು ಅವಾಗ ರಾಜಕೀಯದಲ್ಲಿ ಮುತ್ಸುದ್ದಿ ಆಗಿದ್ರಲ್ಲ, ಅವ್ರ ಬಗ್ಗೆ ಬರಿತಾ ಇದ್ರು. ಇಂದಿರಾ ಗಾಂಧಿ ಅವ್ರ ಬಗ್ಗೆ ಬರಿತಾ ಇದ್ರು. ಯಾರಾದ್ರೂ ಯಾವತ್ತಾದ್ರೂ ಬೇಸರ ಮಾಡ್ಕೊಂಡಿದ್ದ ನೀವು ಗಮನಿಸಿದಿರಾ? ಆದ್ರೆ ಇವತ್ತು ಯಾರಾದ್ರೂ ನೀವು ವ್ಯಂಗ್ಯ ದೃಷ್ಟಿಯಿಂದ ನೋಡಿದ್ರೆ, ಅದಕ್ಕೆ ಬರೆದ್ರೆ ನಿಮ್ಮ ಮೇಲೆ ಕೋರ್ಟ್ ಕೇಸ್ಗಳಾಗ್ತಾರೆ. ಅಭಿಮಾನಿಗಳು ಅಷ್ಟು ಅವರಲ್ಲ ಈ ಅಭಿಮಾನಿಗಳು ಎಲ್ಲೋ ಆಗ್ತಾನೆ, ಅದು ಇನ್ನೊಂದು. ಹಾಗಾಗಿ ಇವತ್ತು ವ್ಯಂಗ್ಯ ಚಿತ್ರಕ್ಕೆ ಮಹತ್ವ ಕಡಿಮೆ ಆಗಿದೆ. ಆದ್ರೆ ಅವತ್ತು ವ್ಯಂಗ್ಯ ಚಿತ್ರ ಅನ್ನೋದು ಬಹಳ ದೊಡ್ಡ ಅಸ್ತ್ರವಾಗಿತ್ತು. ಕೆಲವು ವ್ಯಂಗ್ಯ ಚಿತ್ರಗಳು ಸರ್ಕಾರವನ್ನ ಬದಲಿಸಿದೆ ಅನ್ನೋದನ್ನು ನಾನು ಕೇಳಿದ್ದೀನಿ. ನಂಗೆ ಸರಿಯಾದ ಪ್ರಕರಣ ನೆನಪಿಲ್ಲ. ಆದ್ರೆ ಇಲ್ಲಾಗ್ಲಿ ಆರ್ ಕೆ ಲಕ್ಷ್ಮಣ್ ಸರ್ ಎಷ್ಟು ಅದ್ಭುತವಾಗಿ ಅವರು ಮುಂಬೈಗೆ ಹೋಗಿ, ನಮ್ಮ ಕನ್ನಡಿಗ, ಅವರ ಅಣ್ಣ ಆರ್ ಕೆ ನಾರಾಯಣ್ ಕಾದಂಬರಿಕಾರರಾದ್ರೆ ಇವರು ವ್ಯಂಗ್ಯ ಚಿತ್ರಕಾರರಾಗಿ ಇವರು ಒಂದು ಪಾಕೆಟ್ ಏನೋ ಬರಿತಾ ಇದ್ರಲ್ಲ, ಎಷ್ಟು ಕಾಮನ್ ಮ್ಯಾನ್, ಸಾಮಾನ್ಯ ನಾಗರಿಕನನ್ನ ಸೃಷ್ಟಿ ಮಾಡಿ ಅದ್ರ ಮೂಲಕ ಒಂದು ಲೇಖನ ಬರೆಯೋದಕ್ಕೆ ನಿಮ್ಗೆ 3-4 ಕಾಲಮು ಅಥವಾ 2 ಪುಟ ಬೇಕಾದಿತ್ತು. ಇವರು ರೇಖೆಗಳಲ್ಲಿ 2 ವಾಕ್ಯಗಳಲ್ಲಿ ಇಡೀ ಇದನ್ನ ಕಣ್ಣು ಮುಂದೆ ತರ್ತಾ ಇದ್ರು. ಹಾಗಾಗಿ ವ್ಯಂಗ್ಯ ಚಿತ್ರ ಬಹಳ ಪವರ್ಫುಲ್ ಸರ್. ಇವತ್ತು ಯಾಕದು, ನಾನು ಯಾವ ಕಾರಣದಿಂದ ಕಡಿಮೆ ಆಯ್ತು? ಪತ್ರಿಕೆಗಳ ಪ್ರೋತ್ಸಾಹದಿಂದ ಕಡಿಮೆ ಆಯ್ತಾ? ಅಭಿಮಾನಿಗಳಿಂದ ಕಡಿಮೆ? ಅದನ್ನ ನೋಡೋಂತ ಅಭಿಮಾನಿಗಳಿದ್ದೇ ಇದ್ದಾರೆ. ಈಗ ಪತ್ರಿಕೆಗಳು ಹಾಕೋದೇ ಕಡಿಮೆ ಮಾಡ್ಬಿಟ್ಟು, ಯಾಕೆ ಅಂತ ಗೊತ್ತಿಲ್ಲ, ಹಾಕಬೇಕು ಅಂತ ನಾನು ಇಲ್ಲ. ಅದಕ್ಕೆ ಏನಾಗ್ತದೆ, ಅವ್ರು ಇವಾಗೆಲ್ಲ ಯಾರು ನೋಡಲ್ಲ ಅಂತನೋ, ಅಥವಾ ಜಾಗ ಎಲ್ಲ ಕಡಿಮೆ ಆಗಿದೆ ಅಂತನೋ. ಆಮೇಲೆ ಇನ್ನು ಕೆಲವರು ಹೇಳೋದು ವಿಚಿತ್ರ, ಅಯ್ಯೋ ಇಷ್ಟು ಬಂದ್ಬಿಡ್ತವೆ ವ್ಯಂಗ್ಯ ಚಿತ್ರಗಳು, ಅದನ್ನು ನಾವು ನೋಡಿಕೊಂಡು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ. ನಿಮಗೆ ತಮಾಷೆ ಆಗ್ಬೋದು, ಹೇಳ್ತೀನಿ. ಒಂದು ಪತ್ರಿಕೆಯ ಕಚೇರಿಯಲ್ಲಿ ಕೂತ್ಕೊಂಡು ಹಿಂಗೇನೆ
ಒಬ್ಬ ಸಂಪಾದಕರಿಗೆ ಸುಮಾರು 3/4 ಗಂಟೆ ವ್ಯಂಗ್ಯಚಿತ್ರ ಅಂದರೆ ಏನು, ನೀವು ಎಂಥವು ಆಗ್ತಾ ಇದ್ದೀರಿ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ, ಒಳ್ಳೆಯದನ್ನು ಯಾಕೆ ಆಗಲ್ಲ ಅಂತ ಹೇಳಿ ಒಂದು ಪಾಠದ ರೀತಿಯಲ್ಲಿ ಹೇಳಿದ್ದೆ. ಅವರು ಕೊನೆಗೆ ಏನು ಹೇಳಿದರು, ಅಯ್ಯೋ ನಾವು ಆ ಸಂದರ್ಭಕ್ಕೆ ಕಾಲಮ್ ಭರ್ತಿ ಮಾಡಲಿಕ್ಕೆ ಯಾವ ಸಿಗ್ತದೋ ಒಂದು ಹಾಕ್ಬಿಡ್ತೀವಿ ಅಂದರು. ಆದರೆ ವ್ಯಂಗ್ಯಚಿತ್ರ ಅಂದರೆ ಹೇಗಿರಬೇಕು ಆ ಸಂಪಾದಕರಿಗೂ ಗೊತ್ತಿರಲಿಲ್ಲ. ನಮ್ಮಲ್ಲಿ ಅದು ನಮ್ಮ ತಿಳುವಳಿಕೆಗೆ ಒಂದು ಪ್ರಕಾರವನ್ನ ಕಳ್ಕೊಂಡ್ವಿ ಅಂತ ಅನ್ನಿಸ್ತಾ ಇದೆ. ಮುಂದೆ ಎಷ್ಟು ಜನ ಅದನ್ನ ಬೆನ್ನ ಹತ್ತಿ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಇದೇ ಉಳಿದಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಇದ್ದಂತ 80ರ ದಶಕ 90ರ ದಶಕದಲ್ಲಿ ಇದ್ದಂತ ಸಂಖ್ಯೆಯಲ್ಲಿ ಪ್ರಮಾಣದಲ್ಲಿ ಇವತ್ತಿನ ಪತ್ರಿಕೆಗಳಲ್ಲಿ ವ್ಯಂಗ್ಯಚಿತ್ರಗಳು ಕಾಣಿಸ್ಕೊತಾ ಗುಣಮಟ್ಟ ಇಲ್ಲ. ಅವತ್ತದಷ್ಟು ಗುಣಮಟ್ಟ ಇವತ್ತು ಬರ್ತಾ ಇಲ್ಲ. ಇವತ್ತು ಬರೀ ಜೋಕುಗಳು, ಏನೋ ಒಂದು ಚಿತ್ರ ಬರೆದ್ರೆ ಸಾಕು, ಅದಕ್ಕೊಂದು ಇಷ್ಟು ಸಾಲುಗಳನ್ನು ಬರೆದು ಬಿಟ್ರೆ ಇದು ವ್ಯಂಗ್ಯಚಿತ್ರ ಆಗ್ತದೆ ಅನ್ನುವಂಥ ಭಾವ ಬಂದಿದೆ. ಅಲ್ಲ, ರಾಜಕೀಯವಾಗಿ ತುಂಬಾ ಮಹತ್ವ ಇತ್ತು ಅವತ್ತು, ತುಂಬಾ ಮಹತ್ವವಾಗಿ ವಿಶ್ಲೇಷಣೆ, ನಿಜವಾದ ವಿಶ್ಲೇಷಣೆ ಅವನ ಕಣ್ಣಿನಿಂದ. ವ್ಯಂಗ್ಯ ಅಂತಂದ್ರೆ ಏನ್ ಸರ್? ವ್ಯಂಗ್ಯ ಅಂದ್ರೆ ಏನಂತಾರೆ, ಗೇಲಿ ಮಾಡೋದಲ್ಲ, ಅಲ್ಲ ಗೇಲಿನೋ ಅಥವಾ ನಿಮ್ಮನ್ನ ಕಾಲೆಳೆಯುವಂಥದ್ದು ಅಲ್ಲ. ವಿಡಂಬನೆ ಅಂತ ಅಂದ್ಕೊಳ್ಳೋಣ. ವಿಡಂಬನೆನೂ ಒಂದು, ಅದು ಕಲೆನೇ ಅದು. ಆದ್ರೆ ಅದು ದುರುದ್ದೇಶಕ್ಕಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ದೋಷ ಏನು ಅಥವಾ ನೀವು ಮಾಡ್ತಾ ಇರೋದು ಸಾಮಾಜಿಕವಾಗಿ ಯಾವ ಹಂತದಲ್ಲಿ ಅಂದ್ರೆ ನಿಮ್ಮನ್ನ ಸರ್ ನೀವು ಅಂಥ ವ್ಯಕ್ತಿ ಇಂಥ ವ್ಯಕ್ತಿ ಅಂತ ಒಂದು ಪದಗಳಲ್ಲಿ ಹೇಳಿದಾಗ ನಿಮಗೆ ನೋವಾಗುತ್ತೆ. ಆದ್ರೆ ಒಂದು ಗೆರೆಗಳಲ್ಲಿ ಹಾಕಿದಾಗ ನೀವು ನಕ್ಬಿಡ್ತೀರಿ. ಆದ್ರೂ ಒಳಗಡೆ ನಿಮ್ಮನ್ನ ಒಂದು ಯೋಚನೆಗೆ ಹಚ್ಚುತ್ತದು. ಹೌದಾ, ಹೀಗಾಯ್ತು ಅಂತ ಅನ್ಸುತ್ತೆ. ತಿದ್ಕೋಬಹುದು ನೀವು ಪ್ರಾಯಶಃ. ಹಾಗೆ ತುಂಬಾ ಜನರ ಮನ ಪರಿವರ್ತನೆಯನ್ನ ಈ ವ್ಯಂಗ್ಯಚಿತ್ರಗಳು ಒಂದು ಕಾಲದಲ್ಲಿ ಮಾಡಿದ್ವು ಅಂತ ನನ್ನ ನಂಬಿಕೆ. ಅದರ ದುರದೃಷ್ಟವಶಾತ್ ಇವತ್ತು ಅದು ಕಡಿಮೆ ಆಗಿದೆ. ಅದು ನಮ್ಮಲ್ಲಿ ಆ ರೀತಿ ಆಮೇಲೆ ತಿಳಿಸ್ಕೊಡೋರು ಇಲ್ದಂಗಾಗಿದೆ. ಈಗ ಯುವ ವ್ಯಂಗ್ಯಚಿತ್ರಕಾರರಿಗೆ ಅವರ ಚಿತ್ರಗಳು, ನೋಡಪ್ಪ ನೀನು ಹಿಂಗೆ ಮಾಡಿದ್ಯಾ, ಇದನ್ನು ಹೀಗೆ ಮಾಡು, ಇನ್ನೂ ಹೀಗಾಗತ್ತೆ. ನಮ್ಗೆ ಆಚಾರ್ಯರು ನನಗೆ ಹೇಳಿದರು, ವ್ಯಂಗ್ಯಚಿತ್ರ ಅಂದರೆ ಏನಿರಬೇಕು, ಹೇಗಿರಬೇಕು ಅಂತ ಹೇಳಿದ್ದನ್ನೇ ನಾನು ಮಾದರಿಯಾಗಿ ಇಟ್ಕೊಂಡಿರೋದು. ಇವತ್ತು ಇನ್ನೊಬ್ಬರದನ್ನು ನೋಡಲಿ ಅಥವಾ ನಾನೇ ಬರೀಲಿ, ಮೇಷ್ಟ್ರು ಹೇಳಿರೋದಕ್ಕೆ ಸರಿಯಾಗಿದೆಯಾ, ಅದು ಅನೇಕರಿಗೆ ಸಿಕ್ಕಿಲ್ಲ. ನಮಗೆ ಆಚಾರ್ಯರಂಥವರ ಮಾರ್ಗದರ್ಶನ ಸಿಕ್ಕಿದ್ದು ನಿಜ. ಸರ್, ಪ್ರಾತಸ್ಮರಣೀಯರು ನನ್ನ ಬದುಕು ಹೀಗಾಗ್ಲಿಕ್ಕೆ ಅವರೇ ಕಾರಣ. ಯಾಕೆ ಅಂತಂದ್ರೆ ಅದೊಂದು ಮಾತು ನೀವು ಕೇಳಿಲ್ಲ, ನಾನೇ ಹೇಳ್ಬಿಡ್ತೀನಿ. 85ರಲ್ಲಿ ನಾನು ಮುಂದೇನು ಮಾಡಬೇಕು